ಓಂ ಶ್ರೀ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಆಚಾರ್ಯೇಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ಉದ್ಯೋಗ ಪರ್ವದ 8ನೇ ಸಂಧಿ ಮುಂದುವರಿತಾ ಇದೆ. ನಿರಂತರ ಭಕ್ತರನ್ನು ಕಾಪಾಡ್ತೀನಿ ನಾನು ಅಂತಕ್ಕಂಥ ಒಂದು ಹೊರೆಯನ್ನು ಹೊತ್ತಿರತಕ್ಕಂಥ ಪರಮಾತ್ಮ ಪಾಂಡವರ ಒಂದು ಭಾಗವನ್ನು ಪಾಂಡವರಿಗೆ ಕೊಡಿಸಲೋಸ್ಗ ರಾಯಭಾರವನ್ನು ಮಾಡಲಿಕ್ಕೋಸ್ಕರ ದುರ್ಯೋಧನನ ಒಂದು ಆಸ್ಥಾನಕ್ಕೆ ಬರೋದಕ್ಕೆ ಬರ್ತಾನೆ. ಆವಾಗ ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪಾ, ಕೃತವರ್ಮ ಬೇರೆ ಬೇರೆ ಯಾರ್ಯಾರೋ ಬೇಡಿಕೊಳ್ತಾರೆ, ಬಾಪ ಪರಮಾತ್ಮ ನಮ್ಮ ಮನೆಗೆ ಅಂತ. ಎಷ್ಟು ಬೇಡ್ಕೊಂಡ್ರೂ ಕೂಡ ಪರಮಾತ್ಮ ವರಭಾಗವತ ಮಸ್ತಕ ರತ್ನ ವಿದುರನ ಮನೆಗೆ ನಡೆತಂದ. ಅವರು ಏನೇ ಮಾಡಿದರು, ದುರ್ಯೋಧನ ಏನೇ ಅಡುಗೆ ಮಾಡಿಸಿದರು, ಏನೇ ದರ್ಪ ಇದ್ದರು, ಯಾವುದು ಅವನ ಹತ್ರ ಬರಲಿಲ್ಲ. ಕೊನೆಗೆ ಗೆದ್ದಿದ್ದೇ ಭಕ್ತಪರಾಯಣನಾಗಿರ್ತಕ್ಕಂಥ ಆ ಭಗವಂತ ತನ್ನ ಭಕ್ತನ ಮನೆಗೆ, ವಿದುರನ ಮನೆಗೆ ಬಂದಾಗ ಅಲ್ಲಿ ಕುಂತಿದೇವಿ ಬಂದು ಪಾಪ ಇನ್ನೂ ಪ್ರವೇಶ ಮಾಡ್ತಾಳೆ. ಬಂದ ತಕ್ಷಣ ಬರಲು ಕಂಡ ಸುರಾರಿ ಮಂಚದುಳಿರದೆ ಧಿಮ್ಮನೆ ನಿಂದು ನರರಾಚರಣೆಗಳ ನಾಟಕವ ತಾನೇ ನಟಿಸಿ ತೋರಿದನು. ಎಷ್ಟು ಚೆನ್ನಾಗಿ ನರನಾಟಕವನ್ನು ಮಾಡ್ತಿದ್ದಾನೆ, ಎಷ್ಟು ಚೆನ್ನಾಗಿ ನಮಗೆಲ್ಲ ಪಾಠವನ್ನು ಕಲಿಸ್ತಾ ಇದ್ದಾನೆ. ದೊಡ್ಡವರು ಬಂದಾಗ ನಾವ್ಯಾವ ರೀತಿ ಗೌರವವನ್ನು ತೋರಿಸ್ಬೇಕು ಅಂತಕ್ಕಂಥದ್ದಕ್ಕೆ ಹಿರಿಯರಿಗೆ ತಾ ಹಿರಿಯನೆಂಬಿ ಗರುವತನವನು ಬಿಸುಟು ಕುಂತಿಗೆ ಕರವ ಮುಗಿದೆರಗಿದನು ಮುನಿನಿಕರ ಘೇಯನಲು. ದೊಡ್ಡವರಿಗೆ ದೊಡ್ಡವನು ಅಂತಕ್ಕಂಥ ವಿಚಾರವನ್ನು ಬಿಟ್ಟು ತಾನು ಪರಮಾತ್ಮ ಅಂತ ಎಲ್ಲರೂ ಅಂತಕ್ಕಂಥದ್ದನ್ನು ಪಕ್ಕಿಗಿಟ್ಟು ಉದ್ದಕ್ಕೆ ತಾಯಿಗೆ ನಮಸ್ಕಾರವನ್ನು ಮಾಡಿದನಂತೆ. ಅಯಂ ಪಾಪ ಅಮಿತ ಕರುಣಾ ಸಿಂಧುವಿನ ಪದಕಮಲದಲ್ಲಿ ಬಂದೆರಗಿ ಪೊಳಕೋದ್ಗಮದ ತನಿ ಸುಖಪಾನರಸ ಸೌರಂಭದಲ್ಲಿ ಮುಳುಗಿ ಗಮಿಸಲರಿಯವು ಗರುವ ವೇದ ಪ್ರಮಿತಿಗಳು ನೀವೆಂತು ನಡೆತಂದೆಮಗೆ ಗೋಚರವಾದಿರೆನುತವೆ ಹೊಗಳಿದಳು ಕುಂತಿ. ವೇದಾಂಗಗಳು ಕೂಡ ದಿಕ್ಕು ತಪ್ಪಿಬಿಟ್ಟಿವೆ. ಪರಮಾತ್ಮ ನಿನ್ನ ಸ್ಮರಣೆಯನ್ನು ಮಾಡಿ, ನೀನು ಸಿಗಲಿಲ್ಲ ಅಂತ ಒದ್ದಾಡ್ತಿದ್ದರೆ ಎಂತೆಂಥ ಋಷಿಗಳು ಕೂಡ ತಪಸ್ಸಿನ ಮೂಲಕ ನಿನ್ನನ್ನು ಉಪಾಸನೆ ಮಾಡ್ತಾ ಇದ್ದರೆ ಅವರಿಗೆ ಕನಸಿಗೆ ಕೂಡ ಹೋಗದೇ ಇರತಕ್ಕಂಥ ಪರಮಾತ್ಮ ನಮ್ಮನೆಗೆ ಬಂದಿದೆಯಾ ಅಂತ ಕುಂತಿದೇವಿ ಓಡಿ ಬಂದು ಅಪ್ಕೊಂಬಿಟ್ಲಂತೆ ಪರಮಾತ್ಮನ. ದೇವಕಿಯ ವಸುದೇವನನು ಬಲದೇವ ಸೌಭದ್ರಾದಿಯದು ಭೂಪಾವಳಿಯ ಸುಕ್ಷೇಮ ಕುಶಲವ ಕುಂತಿ ಬೆಸಗೊಳ್ಳಲು. ದೇವಕಿ ಹೇಗಿದ್ದಾಳೆ, ವಸುದೇವ ಹೇಗಿದ್ದಾನೆ, ಬಲದೇವ ಬಲರಾಮ ಸುಭದ್ರೆ ಹೇಗಿದ್ದಾಳೆ, ಇದು ಭೂಪಾವಳಿಗಳೆಲ್ಲ ಸುಕ್ಷೇಮವೇ ಅಂತ ಎಲ್ಲ ಕೇಳಿ ವಿಚಾರ ಮಾಡ್ತಾ ಇದ್ದರೆ ಪರಮಾತ್ಮನಿಗೆ ದೇವನಗೆ ಮೊಗದಿಂದ ವರ ವಸುದೇವ ಯಾದವರಾದಿ ಸಮಸ್ತ ವಿಳಾಸ ಮಹೀಶರ ಇರವನು ಕುಂತಿಗರುಹಿದನು. ಅಮ್ಮ ಎಲ್ಲ ಚೆನ್ನಾಗಿದ್ದಾರೆ, ವಿಶೇಷ ಏನು ಅಂದರೆ ಯಮತನುಜನಧಿಕನು. ಅದಕ್ಕಿನ್ನ ಮುಖ್ಯವಾಗಿ ನಿನ್ನ ಮಕ್ಕಳ ಮಾತನ್ನು ಹೇಳ್ತೀನಿ ಕೇಳಮ್ಮ. ಧರ್ಮರಾಜ ಚೆನ್ನಾಗಿದ್ದಾನಮ್ಮ, ಆರೋಗ್ಯವಾಗಿದ್ದಾನೆ.
ಹಿಡಿಂಬಾರಮಣ ನತಿಬಲ್ಲಿದನು. ಮಹಾಪ್ರಚಂಡನಾಗಿರ್ತಕ್ಕಂಥ ಭೀಮಸೇನನು ಕೂಡ ಅವನ ಲೆಕ್ಕಾಚಾರವನ್ನು ಮೀರಿ ಆರಾಮಾಗಿದ್ದಾನೆ. ಪಾರ್ಥನ ವಿಮಲ ವಿಗ್ರಹಲೇಸು ಸಕಲ ಮಹೀಶ ಪರಿವೃತರೂ ಯಮಳರಿರವತಿ ಚೆಲುವು ನೇಹದ ರಮಣಿ ಆಕೆಯ ಸುತರು ಮಹದುದ್ಯಮರು ಕೇಳೆಂದು ಅಸುರರಿಪು ಕುಂತಿಗೆ ನಿಯಮಿಸಿದ. ಎಲ್ಲರೂ ಚೆನ್ನಾಗಿದ್ದಾರೆ. ಅಮ್ಮ ದ್ರೌಪದಿ ಚೆನ್ನಾಗಿದ್ದಾಳೆ. ಆಮೇಲೆ ಮಕ್ಕಳು ಕೂಡ ಚೆನ್ನಾಗಿದ್ದಾರೆ. ಪಾಂಡವರ ಮಕ್ಕಳು ಎಲ್ಲರೂ ಕೂಡ ಸುಕ್ಷೇಮವಾಗಿದ್ದಾರಮ್ಮ. ನರನ ಮಗನಭಿಮನ್ಯು ಕುಶಲನು ವರ ಸುಭದ್ರಾದೇವಿ ಮೊದಲಾಗಿರಲು ಬಾಂಧವರೆಲ್ಲ ಜೀವಂತರು ನಿಧಾನಿಸಲು. ಸುಭದ್ರಾದೇವಿ ಚೆನ್ನಾಗಿದ್ದಾಳೆ, ಅಭಿಮನ್ಯು ಚೆನ್ನಾಗಿದ್ದಾನೆ. ಪರಮ ಮಿತ್ರರು ತಮ್ಮೊಳೊಂದಾದರೂ ದೃಪದನ ಕ್ಷೋಣಿ ಸೇನೆಯ ನೆರವು ಬಂದುದು ರಾಜಕಾರ್ಯದ ಬಳಕೆಲೇಸೆಂದ. ಒಂದು ಕಡೆ ದೃಪದ ಮಹಾರಾಜನ ಸೈನ್ಯ ಅವರಿಗೆ ಕಾವಲು ಎದುರಾಗಿ ಸಹಾಯಕ್ಕೋಸ್ಕರ ಬಂದಿದೆ. ಇನ್ನೊಂದು ಕಡೆ ವಿರಾಟ್ ರಾಜನ ಸೈನ್ಯನೂ ಬಂದಿದೆ. ಏನೂ ತೊಂದರೆ ಇಲ್ಲ, ರಾಜಕಾರ್ಯದಲ್ಲೂ ಕೂಡ ನಿನ್ನ ಮಕ್ಕಳು ಮುಂದಿದ್ದಾರೆ. ಯಾಕೆಂದರೆ ಅಮ್ಮ ಒಂದು ಮಾತು ಹೇಳ್ತೀನಿ, ತಾಯಿ ಹೇಳ್ತಾನಂತೆ ಕುಂತಿದೇವಿಗೆ ಪರಮಾತ್ಮ, ಅದಿತಿ ಮಕ್ಕಳ ಹಡೆದುದೇ ಲೋಕದಲ್ಲಿ ಫಲ. ಅದಿತಿ ದೇವಿಯಿಂದ ದೇವತೆಗಳು ಹುಟ್ಟಿದರೂ ಪ್ರಪಂಚಕ್ಕೆ ಒಳ್ಳೆಯದಾಯಿತು. ಅತಿಥಿ ಮಕ್ಕಳ ಹಡೆದುದೇ ಲೋಕದಲ್ಲಿ ಫಲ, ಕೌಸಲೆ ಕುಮಾರರ ಪಡೆದುದುವೆ ಫಲ, ವಿನತೆಗೆ ಮಕ್ಕಳಾಯಿತು ಫಲ. ಕೌಸಲ್ಯ ಇತ್ಯಾದಿ ಮಕ್ಕಳು, ಆ ಕೌಸಲ್ಯದಿಂದ ಆ ರಾಮನೇ ಮೊದಲಾಗಿರ್ತಕ್ಕಂಥ ಮಕ್ಕಳು ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ಕೌಸಲ್ಯ, ಸುಮಿತ್ರೆ, ಕೈಕೇಯರಿಂದ ಹುಟ್ಟಿದರು. ಅವರಿಂದ ಪ್ರಪಂಚಕ್ಕೆ ಒಳ್ಳೆಯದಾಯಿತು. ವಿನತೆಗೆ ಮಕ್ಕಳಾಯಿತು ಫಲ. ವಿನತಾದೇವಿಗೆ ಮಕ್ಕಳಾದರೂ, ಗರುಡ ಹುಟ್ಟಿದ, ಅದರಿಂದ ಎಷ್ಟೋ ಫಲ ಪ್ರಪಂಚಕ್ಕೆ ಒಳ್ಳೆಯದಾಯಿತು. ಮುದತಿ ನೀನೇ ಮಕ್ಕಳನ್ನು ಹಡೆದುದುವೆ ಫಲ, ಪಡೆದುದುವೆ ಫಲ. ನಿನಗೂ ಕೂಡ ಪಾಪ 5 ಜನ ಮಹಾತ್ಮರು ಪುಣ್ಯಾತ್ಮರು ಹುಟ್ಟಿದಾರಮ್ಮ. ಕೇಳೆಂದು ಪರಿತೋಷದಲ್ಲಿ ಕುಂತಿಯ ಹೊಗಳಿದನು ಮುರವೈರಿ ಉಚಿತದಲ್ಲಿ. ಕುಂತಿದೇವಿಯನ್ನು ಹೊಗಳಿದನಂತೆ. ಇಂಥ ಮಕ್ಕಳನ್ನು ಪಡೆದಿರತಕ್ಕಂಥ ನೀನೇ ಧನ್ಯ. ಅಷ್ಟೊತ್ತಿಗೆ ಇನ್ನೂ ಹೇಳ್ತಾನಂತೆ ಪರಮಾತ್ಮ, ಲೋಕ ಮೆಚ್ಚಲು ನಿನ್ನ ಸುತರು ದೃಢೈಕ ಸತ್ಯರು. ತಾವು ಎಷ್ಟು ಸತ್ಯವಂತರು ಅನ್ನತಕ್ಕಂಥದ್ದನ್ನು ಪ್ರಪಂಚಕ್ಕೆ ತೋರಿಸಿದರಮ್ಮ ನಿನ್ನ ಮಕ್ಕಳು. ಪ್ರಪಂಚನೇ ಮೆಚ್ಚಿಕೊಳ್ಳುತ್ತೆ ಅವರ ಸತ್ಯಕ್ಕೆ. ನುಡಿದ ಕಾಲವ ನೂಕಿದರು ರಾಜ್ಯಾಭಿಲಾಷೆಗೆ ನೆರಹಿದರು ಬಲವ. ನುಡಿದ ಕಾಲವನ್ನು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ನೂಕಿದ್ದಾರೆ. ಕೊಟ್ಟಂತೆ ಮಾತಿನಂತೆ ನಡ್ಕೊಂಡಿದ್ದಾರೆ. ಈಗ ರಾಜ್ಯಾಭಿಲಾಷೆ ಅವರಿಗೆ ಬೇಕಿದೆ, ಯಾಕೆಂದರೆ ಅವ್ರ ಭಾಗ ಅವ್ರಿಗೆ ತಗೊಳ್ಳೇಬೇಕಲ್ಲ. ಸೈನ್ಯವನ್ನು ರೆಡಿ ಮಾಡಿಟ್ಕೊಂಡಿದ್ದಾರೆ. ನಾನು ಯಾತಕ್ಕೆ ಬಂದಿದ್ದೀನಿ ಗೊತ್ತೇನಮ್ಮ? ಆ ಕುಮಾರರಿಗೆ ಅರ್ಧ ರಾಜ್ಯವನಿ ಕುಠಾರರಲ್ಲಿ ಈಸಿಕೊಡುವ ವಿವೇಕತಾ ಬಂದೆನೆಂದನು. ವಿವೇಕದಲ್ಲಿ ತಾ ಬಂದೆನೆಂದನು ಕುಂತಿಗಸುರಾರಿ. ಆ ಕುಮಾರರಿಗೆ ಈ ಕುಠಾರನಾಗಿರ್ತಕ್ಕಂಥ ದುರ್ಯೋಧನನಿಂದ ಅವರ ಭಾಗವನ್ನು ಅವರಿಗೆ ಕೊಡಿಸಲಿಕ್ಕೋಸ್ಕರ ನಾನು ಬಂದಿದ್ದೀನಮ್ಮ ಇಲ್ಲಿಗೆ. ಬಂದಿದ್ದಕ್ಕೆ ಅಯ್ಯಮ್ಮ ಪಾಪ ಸಂತೋಷಪಟ್ಲಂತೆ. ಪರಮ ಪರಿತೋಷದಲ್ಲಿ ಕೃಷ್ಣನವರ ಸುಧಾಮಯ ವಚನವನು ಪಂಕರಹ ಮುಖಿ ಕೇಳುತ್ತೆನೆನೆದಳು ನಯನವಾರಿಯಲಿ. ಪಾಪ ಕಣ್ಣು ತುಂಬ ನೀರು ತಂದು ಕಂಡ್ಲು. ಭಗವಂತನೇ ತನ್ನ ಮಕ್ಕಳನ್ನು ಹೊಗಳುತ್ತಿದ್ದಾನಲ್ಲ ಅಂತಕ್ಕಂಥ ಒಂದು ಭಾವನೆ. ಮುರಮಥನ ನಾ ಕುಂತಿಗೆಲ್ಲವ ನೊರೆದು ವಿದುರನ ಕರೆದು ಕೌರವನ ಅರಮನೆಯ ಸಮಯವನ್ನು ನೋಡಿದು ತಮಗೆ ಹೇಳಿಂದಾಗ. ಅವಾಗ ವಿದುರನ್ನು ಕರೆದಿದ್ದಾನೆ. ವಿದುರ ಬಾ ಇಲ್ಲಿ, ಒಬ್ಬ ದೂತನನ್ನು ಕಳಿಸು.
ಹೋಗು ನೀನಾ ತಂಗಿ ಪಾಂಡವರಾಗ ಸಮುದಯ ಬಂದನೆಂಬುದ ನೀಗಳರಹುವುದು. ಆತ ಮಾಡಿದ ಗುಣದ ಬೆಳವಿಗೆಯ ತಾಗುಬಾಗಿನ ಹವಣನಾತನಲಾಗ ನೋಡುವೆನೆನಲು ಕುರುಕುಲ ಸಾಗರಾಗ್ನಿಯ ಮನೆಗೆ ಬಂದನು ವಿದುರ ಹರಿಬೆಸಸೇ. ವಿದುರ ಇಲ್ಲಿ ಬಾ ಇಲ್ಲಿ. ಹೋಗು ನೀನಾ ತಂಗೆ ಪಾಂಡವರಾಗ ಸಮುದಯ ಬಂದನೆಂಬುದನೀಗ ಹೇಳುವುದು. ಪಾಂಡವರ ಕಡೆಯಿಂದ ಸೂರ್ಯಪ್ರಾಯನಾಗಿರ್ತಕ್ಕಂಥ ಪರಮಾತ್ಮ ಬಂದಿದ್ದಾನೆ ಅಂತ ಹೇಳುವಾಗ ಅವನಿಗೆ ಅವರ ಭಾಗವನ್ನು ಅವರು ಕೇಳಲಿಕ್ಕೆ ಬಂದಿದ್ದಾನೆ ಅಂತ ಹೇಳು. ಆತ ಮಾಡಿದ ಗುಣದ ಬೆಳವಿಗೆಯ, ಅವನು ಗುಣ ಏನು, ಅವನ ಕಥೆ ಏನು, ತಾಗುಬಾಗಿನ ಹವಣನಾಥನ ಲಾಗ ನೋಡುವೆನೆಲ್ಲ, ಅವನ ಕಥೆ ಏನು, ಅವನಿಗೇನು ಲಾಗ ಆಗ್ತಾನೆ ಎಂಬುದನ್ನು ನೋಡ್ತೀನಿ. ಅಂದರೆ ಹೋಗಿ ಅವನಿಗೆ ಹೇಳೋಗು, ನಾನು ಬರ್ತಿದ್ದೀನಿ ಅಂತ ಯಾವಾಗ ಹೇಳಿತಾನೆ ಪರಮಾತ್ಮ. ಅವನು ಹೆಂಗೆ ಬಂದ, ಎಲ್ಲಿಗೆ ಬಂದ ಅಂದರೆ ಕುರುಕುಲ ಸಾಗರಾಗ್ನಿಯ ಮನೆಗೆ ಬಂದನು ವಿದುರ ಹರಿಬೆಸಸೇ. ಕುರುಕುಲ ಅನ್ನತಕ್ಕಂಥ ಸಮುದ್ರಕ್ಕೆ ಅಗ್ನಿಪ್ರಾಯನಾಗಿರ್ತಕ್ಕಂಥವನು ದುರ್ಯೋಧನ, ಬಡಬಾಗ್ನಿ ಇದ್ದಂಗೆ ಅವನ ಮನೆಗೆ ಬಂದಂತೆ. ಯಾರು? ವಿದುರ. ಸೀದಾ ಬಂದಾಗ ಅವನು ಓಲಗವನ್ನು ಮಾಡಿದ್ದಾನೆ. ದುರ್ಯೋಧನ ಸಭೆಯನ್ನು ಮಾಡ್ತಾ ಇದ್ದಾನೆ. ಓಲಗದೊಳಿರ್ದ ಖಿಳ ಮೂರ್ಖರ ಮೋಳಿಯನ್ನು ಕಂಡು ಬಂದು ನೋಡ್ತಾನಂತ ಬರೀ ಮೂರ್ಖರು ಸೇರ್ಕೊಂಡ್ಬಿಟ್ಟಿದ್ದಾರೆ ಅಲ್ಲೆಲ್ಲ, ಒಬ್ಬನಿಗಿನ್ನ ಒಬ್ಬನು. ಅವಧರಿಸು ನೃಪಾಲ, ಮಹಾರಾಜ ಇಲ್ಲಿ ಕೇಳು. ಸಿರಿಲೋಲ ಬಿಜಯಂಗೈಯಲವಸರ ಉಂಟೆ ಹೇಳೆನಲು. ಸಿರಿಲೋಲ ಬರ್ತಾ ಇದ್ದಾನೆ ಕೃಷ್ಣ, ಬರೋದಕ್ಕೆ ಅವಕಾಶ ಇದೆಯಾ? ಒಂದು ಸಾರಿ ನನಗೆ ತಿಳಿಸು, ನಾನು ಹೋಗಿ ಅವನಿಗೆ ವಿಚಾರವನ್ನು ತಿಳಿಸ್ತೀನಿ. ಯಾಕೆಂದರೆ ನಿನಗೆ ರಾಜಕಾರ್ಯದಲ್ಲಿ ನೀನು ತುಂಬ ಬ್ಯುಸಿಯಾಗಿರ್ತೀಯ, ಅದಕ್ಕೆ ಬಂದೆ ಹೇಳಕ್ಕೆ. ಅಂದರೆ ಇವನೇನಂತಾನೆ ಗೊತ್ತಾ ದುರ್ಯೋಧನ? ನಾಳೆ ಕಾಣಿಸಿಕೊಂಬ ಇನ್ನೇ ನಾಳಿಕಾರನ ಬರವು ಹಾಗೆ ಅವರ ಪಾಲಿಸುವ ಭರ ಸಂಧಿ ಕಾರ್ಯಕ್ಕೆ ಬಾರನಿರ ನಿಂದೆ. ನಾಳೆ ಬಾ ಅಂತ ಹೇಳುವಾಗ ಅವನಿಗೆ ಇನ್ನೇನು ಬೊಕ್ಕಡೆ, ಪಾಂಡವರು ಭೂಮಿಯನ್ನು ಪಾಂಡವರಿಗೆ ಕೊಡಿಸೋದಕ್ಕೆ ಬಂದಿರ್ತಾನೆ, ಸಂಧಾನ ಮಾಡೋದಕ್ಕೋಸ್ಕರ. ಅವನು ಹಣೆ ಬರೋ ನನಗೆ ಗೊತ್ತಿಲ್ಲ, ನಾಳೆ ಬಾ ಅಂತ ಹೇಳೋದು. ನೋಡ್ರಿ ಏನು ಅಹಂಕಾರ, ಸುಮ್ಮನೆ ಬಿಡುತ್ತಾ ಅವನ್ನ. ನಾಳೆ ಬರ ಹೇಳೆಂದು ವಿದುರ್ನ ಬೀಳು ಕೊಟ್ಟನು, ಬೇಹ ಭಟರಿಗೆ ವೀಳಯವ ನೀಡಿದನು ಹರಿದುದು ರಾಯನಾಸ್ಥಾನ. ಈ ದುಷ್ಟ ಚತುಷ್ಟಯರನ್ನೆಲ್ಲ ಕೂಡಿಸ್ಕೊಂಡು ಸಭೆ ಮಾಡ್ತಾ ಇದ್ನಲ್ಲ, ಆ ಸ್ಥಾನ ಅಲ್ಲಿಗೆ ಮುಗಿದಿದೆ ದುರ್ಯೋಧನಂದು. ಜಾಳಿಸಿದು ತನು ಮೂಡನಾದ್ರಿಯ ಮೇಲೆ ತಲೆದೋರಿದನು. ಅಷ್ಟೊತ್ತಿಗೆ ರಾತ್ರಿ ಸಭೆಯನ್ನು ಮಾಡಿದ್ದಾರೆ ಇವರು. ಆ ಸಭೆ ಮುಗಿಯಷ್ಟೊತ್ತಿಗೆ ಬೆಳಿಗ್ಗೆ ಆಗಿದೆಯಂತೆ, ಸೂರ್ಯೋದಯ ಆಗಿದೆ. ಏನು ಮಾಡಿದ? ಭೂಪಾಲ ಕೌರವನೊಂದಿನೊಡ್ಡೋಲಗವ ರಚಿಸಿದನು. ಅವತ್ತಿನ ಒಂದು ಒಡ್ಡೋಲಗವನ್ನು ಅವನು ರಚನೆ ಮಾಡಿದಾನಂತೆ. ಹೆಂಗಿರಬೇಕು ಅಂದರೆ ಪರಮಾತ್ಮ ಬಂದರೆ ಉಸಿರು ಬಿಡದಂಗೆ ಆಗಬೇಕು, ಅವನು ಮಾತಾಡೋಕ್ಕೆ ಬಿಡಬಾರ್ದು, ಅಂಥವ್ರನ್ನೆಲ್ಲ ಸೇರಿಸ್ತಾ ಇದ್ದಾನಂತೆ. ಯಾವ ರೀತಿ ವರ್ಣಿಸಿದನು ಕುಮಾರವ್ಯಾಸ ನೋಡ್ರಿ. ಅವತ್ತಿನ ಒಂದು ಸಭೆಯನ್ನು ಯಾವ ರೀತಿ ಮಾಡ್ತಾ ಇದ್ದಾನ ಅವನು ಅಂದರೆ, ಕರೆಸಿದನು ಮಣಿಮಕುಟ ಕಿರಣದ ಗರುವರನುಗೌಡ ಪ್ರತಾಪರ ಬರಿಸಿದನು ತೂಕದ ಮಹಾಮಂಡಲಿಕ ಮನ್ಯಯರ. ಧುರ ವಿಜಯ ಸಿದ್ಧರನು ಚಾಮೀಕರದ ಗದ್ದುಗೆಯ ಅಖಿಳ ಸಾಮಂತರನು ಪೃಥ್ವಿಪಾಲರನು ನೆರಹಿದನು ಭೂಪಾಲ. ಏನನೇಕ ಮಹಾರಾಜರನ್ನ, ದೇಶಾಧಿನಾಥರನ್ನ, ಮಹಾಮಂಡಲಿಕರನ್ನ, ಧುರ ವಿಜಯ ಸಿದ್ಧರನು, ಯುದ್ಧದಲ್ಲಿ ಸಿದ್ಧರಾಗಿರತಕ್ಕಂಥವರನ್ನು, ಚಾಮೀಕರ ಗದ್ದುಗೆಯನು, ಅಖಿಳ ಸಾಮಂತರನು, ಅನೇಕ ನೂರಾರು ಸಾವಿರಾರು ಜನ ಸಾಮಂತರನ್ನ, ಪೃಥ್ವಿಪಾಲರನು ನೆರಹಿದನು ಭೂಪಾಲ. ಚಕ್ರವರ್ತಿಗಳನ್ನು, ಮಹಾರಾಜರನ್ನು, ಮಂತ್ರಿಗಳನ್ನು, ಸೈನಿಕರನ್ನು, ಯಾರನ್ನು ಬೇಕ್ರಿ, ಇನ್ನು ಯಾರ್ಯಾರನ್ನು ಬರೆಸಿದ? ಬಲದ ಗದ್ದುಗೆಗಳಲ್ಲಿ ಭಟರಗ್ಗಳೆಯ ರವಿಸುತ ನದಿಯ ಮಗ ನೃಪತಿಲಕ ದುಶ್ಯಾಸನ ಕೃಪ ದ್ರೋಣಾದಿ ನಾಯಕರು. ಬಲದ ಗದ್ದುಗೆಗಳಲ್ಲಿ ಭಟರು ಯಾರ್ಯಾರು? ಅಗ್ಗಳೆಯ ರವಿಸುತ, ಬಲದ ಭಾಗದಲ್ಲೆಲ್ಲ ಕರ್ಣ, ನದಿಯ ಮಗ ಭೀಷ್ಮ, ನೃಪತಿಲಕ, ದುಶ್ಯಾಸನ, ಕೃಪದ್ರೋಣಾದಿ ನಾಯಕರು. ಕೃಪದ್ರೋಣ ಇವರೆಲ್ಲರೂ ಕೂಡ
ಹೊಳೆಬರತು ನದ ಸಾಲ ಮಕುಟದ ಚೆಲುವಿಕೆ ಸೌರಂಭದಲ್ಲಿ ಗಜ ಗಜಿಸಿದರು ಮಾಣಿಕ್ಯಮಯ ಭೂಷಣ ವಿಲಾಸದಲ್ಲಿ. ಏನು ಮಾಣಿಕ್ಯಮಯವಾಗಿರತಕ್ಕಂಥ ಕಿರೀಟಗಳನ್ನು ಆಭರಣಗಳನ್ನು ಧರಿಸಿ ಬಲದ ಗದ್ದುಗೆಗಳಲ್ಲಿ ಸೋಲ ಕೂತ್ಕೊಂಡ್ಬಿಟ್ಟಿದ್ದಾರಂತೆ. ಸುಮ್ಮನೆ ದೇಶಾಧಿನಾಥರು, ಮಹಾರಾಜರು, ಮಹಾಮಂತ್ರಿಗಳು ಎಲ್ಲ. ಸತಿ ಸಹಿತ ಧೃತರಾಷ್ಟ್ರ ಭೂಪತಿ ಸುತನ ಬಲವಂಕದಲ್ಲಿ. ತಾಯಿ ಸಮೇತ ಧೃತರಾಷ್ಟ್ರ ಅವರಪ್ಪ ಬಲಭಾಗದಲ್ಲಿ ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ದಾನಂತೆ. ಕನಕೋಚಿತದ ಪೀಠದಲೆಸೆದನಾಥನ ಬಲದ ಭಾಗದಲ್ಲಿ ಚತುರಾನರರು ತಕ್ಕ ಶ್ರುತ ಸಮಸ್ತ ಕಲಾ ಸ್ವತಂತ್ರರು ನುತಗುಣರು ನೃಪ ಸಭೆಯೊಳೆಸೆದರು ಭೂರಿ ಸಂದೋಹ. ಚತುರಾನನರು ಮಹಾಚತುರರು, ತರ್ಕ ಶ್ರುತಿ ಸಮಸ್ತ ಕಲಾ ಸ್ವತಂತ್ರರು, ತರ್ಕ ಶ್ರುತಿ ಸಮಸ್ತ ವಿದ್ಯೆಯನ್ನು 64 ವಿದ್ಯೆಗಳಲ್ಲಿ ಪಂಡಿತರು ಕೂಡ ಅಲ್ಲಿ ಬಂದು ಸೇರಿಬಿಟ್ಟಿದ್ದಾರಂತೆ. ನುತಗುಣರು ನೃಪ ಸಭೆಯೊಳೆಸೆದರು ಭೂರಿ ಸಂದೋಹ. ಏನು ವಿಚಿತ್ರವಾದ ಜನ! ಯಾಕೆಂದರೆ ಪರಮಾತ್ಮ ಬಂದಿರತಕ್ಕಂಥವನು ಆ ಸಭೆಯನ್ನು ನೋಡೇ ನಡುಗಬೇಕು ಅಂತ. ಎಂಥ ಮೂರ್ಖ ಶಿಖಾಮಣಿ ಇವನು! ಅವನಿಂದ ಸೃಷ್ಟಿಯಾಗಿರ್ತಕ್ಕಂಥವ್ರು ಇವರೆಲ್ಲ ಬುದ್ಧಿ ಕೆಲಸ ಮಾಡೋದು ಅವನಿಂದನೇ ಅನ್ನೋ ಪ್ರಜ್ಞೆನೇ ಈ ಬುದ್ಧಿಗಿಲ್ಲ. ಏನು ಮಾಡಬೇಕು? ಸಹಜವಾದ ಮನುಷ್ಯನ ಸಾಮಾನ್ಯವಾದ ಗುಣ. ಇನ್ಯಾರ್ಯಾರು? ಮದವದತಿ ಬಲಶಕುನಿ ಸೈಂಧವನದಟ ನೃಪ ಕಾಂಬೋಜರಥ ಸಂಪದನು ಭೂರಿಶ್ರವ ಸುಲೋಚನ ವೀರ ವೃಷಿಸೇನ ಕದನ ಕಾಲಾನಳರು ವರ ಹೇಮದ ಮಕುಟ ರಚನೆಗಳಲ್ಲಿ ಎಡವಂಕದಲ್ಲಿ ಕುಳ್ಳಿರ್ದರು ಮಹಾ ಆಸ್ಥಾನ ರಚನೆಯಲ್ಲಿ. ಮದವದತಿ ಬಲ ಶಕುನಿ, ಅತಿಬಲನಾಗಿರ್ತಕ್ಕಂಥ ಶಕುನಿ, ಸೈಂಧವ ಅದಟ ನೃಪ ಕಾಂಬೋಜ, ಭೂರಿಶ್ರವ ಸುಲೋಚನ ವೃಷಸೇನ, ಇಂತಿಂಥ ಯುದ್ಧರಂಗದಲ್ಲಿ ಮಹಾಪ್ರವೀಣರಾಗಿರ್ತಕ್ಕಂಥ ಅತಿರಥ ಮಹಾರಥರೆಲ್ಲರೂ ಕೂಡ ಆ ಆಸ್ಥಾನ ರಚನೆಯಲ್ಲಿ ಕುತ್ಕೊಂಡಿದ್ದಾರಂತೆ. ಇನ್ಯಾರಿದ್ದಾರೆ? ತರುಣ ಶೃಂಗಾರದ ಮಹಾಬಂಧುರದ 100 ಕೌರವೇಂದ್ರನವರ ಕುಮಾರರು ಮುಂದೆ ಮೆರೆದರು ಲಕ್ಷಣಾದಿಗಳು. ಎಡಗಡೆ ಅವರು ಬಲಗಡೆ ಇವರು ಇದ್ದರೆ ಮಧ್ಯದಲ್ಲಿ ಯಾರು ಕುತ್ಕೊಂಡಿದ್ದಾರೆ? 101 ಜನ. ದುರ್ಯೋಧನನ ತಮ್ಮಂದರು ಮತ್ತು ದುರ್ಯೋಧನನ ಮಕ್ಕಳು ಎಲ್ಲರೂ ಕೂಡ ಕೂತ್ಕೊಂಡ್ಬಿಟ್ಟಿದ್ದಾರಂತಲ್ಲಿ. ಏನು ಸುಮ್ಮನೆ ಶೃಂಗಾರಾಭರಣಗಳನ್ನು ತೊಟ್ಟು ಕೂತ್ಕೊಂಡಿದ್ದಾರೆ ಅವರೆಲ್ಲ. ವರ ಕಿರೀಟದ ಕಾಲ ತೊಡರಿನ ಕೊರಳ ಪದಕದ ಕೈಯ ಸುರಗಿಯ ಅರಸನನುಜರು 100 ಎಡವಂಕದಲ್ಲಿ ರಂಜಿಸಿತು. ಮುಂದೆ ಮಕ್ಕಳು ಕೂತ್ಕೊಂಡಿದ್ದಾರೆ 101 ಜನ ದುರ್ಯೋಧನನ ಮಕ್ಕಳು. ಎಡಗಡೆ ಭಾಗದಲ್ಲಿ 101 ಜನ ದುರ್ಯೋಧನನ ತಮ್ಮಂದರು ಅಂದರೆ ಧೃತರಾಷ್ಟ್ರನ ಮಕ್ಕಳು ಕೂತ್ಕೊಂಡಿದ್ದಾರಂತೆ. ಮಿಸುಪ ತಮ್ಮ ಮುಖೇಂದುವನ್ನು ಸೈರಿಸದ ಚಂದ್ರನ ಕಿತ್ತು ನಭದಲ್ಲಿ ಬಿಸುಟು ಬೇರ್ಗಳ ಹಿಡಿದರೋ ಹೇಳೆನಲು ಸಭೆಯೊಳಗೆ ಶಶಿವದನೇರ ಕೈಯಸಿ ಗುರಿವೆಸಗೆ ಎಸೆದ ಇಕ್ಕೆಲದಲ್ಲಿ ಸುಯೋಧನ ವಸುಮತೀಶನ ವೈಭವದಲ್ಲಿ ಆಸ್ಥಾನ ಚೆಲುವಾಯಿತು. ಚಂದ್ರನನ್ನು ಕಿತ್ತು ಆಕಾಶಕ್ಕೆ ಎಸೆದು ಮತ್ತೆ ಅದನ್ನು ಹಿಡ್ಕೊಂಡಿದ್ದಾರೇನೋ ಅನ್ನೋ ರೀತಿಯಲ್ಲಿ ಆ ಬ್ರಹ್ಮಾಂಡವಾಗಿರ್ತಕ್ಕಂಥ ಆಸ್ಥಾನ ರಂಜಿಸ್ತಾ ಇದೆಯಂತೆ. ಇನ್ನೆಂಥವರಿದ್ರು? ಕಲಹವಿಲ್ಲದೆ ನೂಲಿ ನೆಳೆಯಲ್ಲಿ ತಲೆಮನರಿವ. ಯುದ್ಧ ಬೇಡ, ಯಾತ್ರೆ ಬೇಡ, ತಲೆ ಹಂಗೆ ಇರಬೇಕು, ತಲೆ ಕತ್ತರಿಸಿರ್ಬೇಕು, ಕೂದಲು ಎಳೆಯಲಿ ಕುತ್ತಿಗೆ ಕೊಯ್ತಕ್ಕಂಥವ್ರು. ಅಂದರೆ ಕೂದಲು ಎಳೆಯಿಂದ ಕುತ್ತಿಗೆ ಕೊಯ್ಯೋರು ಅಂದರೆ ಅದು ಅಂತರಾರ್ಥ ಬೇರೆ. ಅಂದರೆ ಚಾಣಾಕ್ಷರು ಅಂತ, ಮಹಾ ಗೊತ್ತಿಲ್ದಂಗೆ ಮೋಸ ಮಾಡೋರು ಅಂತ. ನಾವಂತೀವಲ್ಲ ಕೂದಲು ಎಳೆವೇಳ ಕುತ್ತಿಗೆ ಕೊಯ್ತಾನಪ್ಪ ಅವನು ಅಂತ. ಅಂದರೆ ಅಷ್ಟು ಚಾಣಾಕ್ಷತೆಯಿಂದ ಕೆಲಸವನ್ನು ನಿರ್ವಹಿಸ್ತಕ್ಕಂಥವರೆಲ್ಲ ಇದ್ದಾರಂತೆ. ಯುದ್ಧ ಬೇಡ, ಏನು ಬೇಡ, ತಲೆಯನ್ನು ಕಲಹವಿಲ್ಲದೆ ನೂಲಿ ನೆಳೆಯಲಿ ತಲೆಯನ್ನರಿವ ವಿರೋಧಿರಾಯರ ನಳುಕಿಸುವ ಸಾಮದಲ್ಲಿ ನಿಲ್ಲಿಸುವ ನಿಖಿಳ ಭೂಪಜರ. ವಾದ ತರ್ಕ ಮೀಮಾಂಸದಲ್ಲಿ ಅದ್ವಿತೀಯರಾಗಿರ್ತಕ್ಕಂಥವ್ರು, ವಾದ ಪ್ರತಿವಾದಗಳಲ್ಲಿ ಗೆಲ್ಲತಕ್ಕಂಥ ಮಹಾವಿದ್ವಾಂಸರು. ಒಲಿದರೊಳಲಂಜಿಸುವ ಛಿದ್ರಿಸಿಕೊಲ್ಲುವ ಮುನಿದೊಡೆ ಮಂತ್ರಶಕ್ತಿಯೊಳಲುಕಿಸುವ ಮಂತ್ರಿಗಳು ಮೆರೆದರು ವಾಮಭಾಗದಲ್ಲಿ. ಎಡಭಾಗದಲ್ಲಿ ಬರೀ ಮಂತ್ರಶಕ್ತಿಯಲ್ಲಿಂದ ಮಾಂತ್ರಿಕರೆಲ್ಲ ಸೇರಿಬಿಟ್ಟಿದ್ದಾರೆ. ಮಂತ್ರಶಕ್ತಿಯಿಂದ ಏನು ಬೇಕಾದರೂ ಮಾಡ್ತಕ್ಕಂಥವರು. ನಿಗಮ ತರ್ಕ ಪುರಾಣ ಕಾವ್ಯಾದಿಗಳ ವಿಸಟಂಬರಿಗಳ
ಒತ್ತೊತ್ತುಗಳಲ್ಲಿ ಇಟ್ಟೆಡೆಯಾಗಿ ಹಿಗ್ಗಿದ ಜಠರದಗ್ನಿಯರು ಬಗೆಯಲು ಪನ್ಯಾಸದ ಸುಶಾಖಾಳಿಗಳ ಬೀಳಲು ಬೆಳೆದ ಗಡ್ಡದ ವಿಗಡ ಭೂಯೋಪಾದ್ಯರಿದ್ದುದು ರಾಜಸಭೆಯೊಳಗೆ. ನಿಗಮ ತರ್ಕ ಪುರಾಣ ಕಾವ್ಯ ವ್ಯಾಕರಣ ಮೀಮಾಂಸಾ ಮೊದಲಾಗಿರತಕ್ಕಂಥ ಅನೇಕ ವೇದಶಾಸ್ತ್ರ ಪುರಾಣಗಳನ್ನು ಗೊತ್ತಿರತಕ್ಕಂಥ ಅನೇಕ ವಿದ್ವಾಂಸರು, ಭೂನಾಥರು, ಭೂಯೋಪಾಧ್ಯಾಯರೆಲ್ಲರೂ ಕೂಡ ಅಲ್ಲಿ ಸೇರಿದರಂತೆ. ನುಡಿದು ತಲೆದೂಗಿಸುವ ಮರೆಗನ್ನಡಕ್ಕೆ ಹಾಹಾ ಎನಿಸಿ ಮೆಚ್ಚನು ಪಡೆವ ವಾಗ್ಮಿಗಳು ಓದಿ ಹೊಗಳಿಸಿಕೊಂಬ ಗಮಕಿಗಳು. ಬರೀ ಮಾತಿನಿಂದ ತಲೆದೂಗಿಸ್ತಕ್ಕಂಥವರು, ಆಮೇಲೆ ಮಾತಿನಿಂದ ಹೊಗಳಿಸಿಕೊಳ್ತಕ್ಕಂಥವರು ಗಮಕಿಗಳು. ಕೊಡುವ ಪದ್ಯಕ್ಕೆ ಸುಪ್ರಮೇಯದ ಗಣಕಕ್ಕೆ ಅಭುಜ ಭವಾದಿ ವಿಭುಗಳು ಬಿಡಿಸಲರಿದು ಎನಿಪ ಅತುಳ ತಾರ್ಕಿಕ ಜನಗಳುಪ್ಪಿದರು. ತರ್ಕಶಾಸ್ತ್ರದಲ್ಲಿ ಪಂಡಿತರಾಗಿರತಕ್ಕಂಥವರು ಎಲ್ಲರೂ ಕೂಡ ಒಪ್ಪಿದರಂತೆ. ಹೆಂಗಿದೆಯಪ್ಪ ಆಸ್ಥಾನ? ನುತ ಶುಭೋ ಜಯ ಜಿಯ ಶತ್ರು ಪ್ರತತಿ ಸಂಹಾರಕ ಸಮಸ್ತ ಕ್ಷಿತಿಪತಿ ಬ್ರಹ್ಮಾಯುರನು ಅಸ್ತುವೆನುತ್ತ ಕೈನೆಗಹಿ ನುತ ಗುಣನ ಬಿರುದಾವಳಿಯ ಸಂಗತಿಯನಭಿವರ್ಣಿಸುವ ಸಮಯೋಚಿತದ ಮನ್ನಣೆ ಒಡೆದು ಮೆರೆದುದು ಭಟ್ಟ ಸಂದೋಹ ನುತ ಶುಭೋದಯ ಜೀಯ. ರಾಜಾದಿರಾಜ ರಾಜಮಾರ್ತಂಡ ಮಹಾಪ್ರವೀಣ ಚಲದಂಕಮಲ್ಲ ದುರ್ಯೋಧನ ಅಂತ ಹೇಳಿ ಸುಮ್ಮನೆ ಹೊಗಳತಕ್ಕಂಥ ಭಟ್ರು ಪಕ್ಕದಲ್ಲಿ 100 ಜನ ಹೊಗಳ್ತಾ ಇದ್ದಾರಂತೆ. ಏನ್ರಿ ಅವನ ಆಸ್ಥಾನ ವರ್ಣನೆ ದುರ್ಯೋಧನನು. ಅಸಾಧ್ಯವಾಗಿರ್ತಕ್ಕಂಥ ಅವನ ಒಂದು ಗುಣಗಳನ್ನು, ಒಳ್ಳೆಯ ಗುಣಗಳನ್ನು, ಅವನ ಒಂದು ಛಲವನ್ನು ಎಲ್ಲವನ್ನೂ ಕೂಡ ಹೊಗಳಿಕೆಯಲ್ಲಿ ಹೊಗಳ್ತಾ ಇರತಕ್ಕಂಥ ಆಸ್ಥಾನ ಹೊಗಳಿಕೆಗಾರರಲ್ಲೆಲ್ಲ ಸೇರಿದರಂತೆ. ಭಟ್ಟ ಸಂದೋಹ. ಹೆಂಗಿದೆಯಪ್ಪ ಆಸ್ಥಾನ ಅಂದರೆ, ನಳನ ನಹುಶನ ಶಾಲಿ ಹೊತ್ರನ ಬೊಲುಮೆಗಳು ಹಿರಿದೆಂಬ ವಿದ್ಯಾನಿಳಯವರ ರೇವಂತ ನೀರಾಟವನು ನಸು ನಗುತ್ತ ಬಲಿದ ದೃಢಭಾಗ್ಯಗಳು ರುಷ್ಟಾವಳಿಯ ಹಯ ಪ್ರೌಢ ಪ್ರತಾಪರು ಹೊಳೆವ ಮಕುಟದ ಸಾಲುಗಳಲ್ಲೊಪ್ಪಿದರು ರಾವುತರು. ಏನೊಂದು ಕಡೆ ಎಲ್ಲ ರಾವುತರು, ಒಂದು ಕಡೆ ಎಲ್ಲ ಕುದುರೆ ಸವಾರರು ರಾವುತರು, ಒಂದು ಕಡೆ ಎಲ್ಲ ರಥವನ್ನು ಹೊಡಿತಕ್ಕಂಥ ಸಾರಥಿಗಳು. ಎಷ್ಟು ಜನ ಪ್ರತಿಯೊಬ್ಬರು ಇದ್ದಾರಲ್ಲ. ನಡೆದು ಪರಮಂಡಲದ ರಾಯರ ಜಡಿದು ಕಪ್ಪವ ತಪ್ಪ ಶಿಷ್ಯರ ಗಡನವೆಸೆದುದು ಪವನ ವೇಗದ ರಾಯಭಾರಿಗಳು. ಒಂದು ಕಡೆ ವಾಯುವೇಗದಿಂದ ಚಲಿಸ್ತಕ್ಕಂಥ ರಾಯಭಾರಿಗಳು ಕೂಡ ಇದ್ದಾರೆ. ಕ್ಷಣ ಮಾತ್ರದಲ್ಲಿ ಯಾವುದೇ ವಿಚಾರವನ್ನು ಪ್ರಪಂಚದ ಎಲ್ಲ ಕಡೆಗೂ ತಿಳಿಸ್ತಕ್ಕಂಥ ರಾಯಭಾರಿಗಳು. ಕಡುಗಿದರೆ ಕಾಲಂಗೆ ಬಿರುದಿನ ತೊಡರ ನಿಕ್ಕುವ ಜವನದಾಡೆಯ ತುಳುಕು ಅಗ್ಗದ ವೀರರೆಸೆದರು ದಿಟ್ಟನ ವಾರೆಯಲ್ಲಿ. ಮನಸ್ಸು ಮಾಡಿದರೆ ಹೋಗಿ ಯಮಧರ್ಮರಾಜನ ಒಂದು ಕೋರೆ ಹಲ್ಲನ್ನು ಹಿಡಿದು ಎಳಿತಕ್ಕಂಥ ಮಹಾಪ್ರಚಂಡರಿದರಂತೆ. ಎಳೆಯ ಮಿಂಚಿನ ತುಡಿಯ ಸೂಸುವ ನಳಿನ ದೃಶ್ಯರು ಶಶಿಯ ಬಿಂಬವ ಹಳಿವ ಹುರುಡಿಸುವ ಭುಜಮುಖಿಯರು ಕೋಮಲಾಂಗಿಯರು ಸೆಳೆ ನಡುವಿನಗ್ಗಳೆಯರೊಪ್ಪುವ ಕಳಶ ಕುಚೆಯರು ಜಗನ ಚಳದಳಕಿಯರು ಕುರುರಾಯ ನೆಡವಂಕದಲ್ಲಿ ಮೋಹಿದರೆಲ್ಲ ಸುಮ್ಮನೆ ಶೃಂಗಾರವನ್ನು ಮಾಡ್ಕೊಂಡಿರ್ತಕ್ಕಂಥ, ಅಲಂಕಾರವನ್ನು ಮಾಡ್ಕೊಂಡಿರ್ತಕ್ಕಂಥ ಮಹಾರೂಪವಂತಿಯರಾಗಿರ್ತಕ್ಕಂಥ 100 ಜನ ರಾಣಿವಾಸದವರು ಎಡವಂಕದಲ್ಲಿದ್ದಾರಂತೆ. ಹೆಂಗಿದೆ ದುರ್ಯೋಧನನ ಟಿವಿ. ಕುಮಾರವ್ಯಾಸ ಎಷ್ಟು ಚೆನ್ನಾಗಿ ಹೇಳಿದ ನೋಡ್ರಿ. ಮುರಿದು ನೋಡಿದಡೆ ಅಖಿಲ ರಾಯರು ಶಿರವ ಬಾಗಲು ಲಾಳಮಾಳವ ತುರುಕ ಕೊಂಕಣ ಗೌಳಗ ಗುರ್ಜರ ವಂಗ ಹಮ್ಮೀರ ವರತ್ರಿಗರ್ತರು ನೆರೆದು ಜಿಯಾ ಎನ್ನುತ್ತಿರಲು ಕೋಮಲಿಕೆಯರು ಸಿತ ಚಾಮರವ ಚಿಮ್ಮಲು ಭೂಪ ಮೆರೆದನು ಸಿಂಹಪೀಠದಲ್ಲಿ. ಮುರಿದು ನೋಡಿದಡೆ ಅಖಿಲ ರಾಯರು ಶಿರವ ಬಾಗಲು. ಒಂದು ಸಾರಿ ಅವನಿಗೆ ತಿರುಗಿ ನೋಡಿದಾನೆ ಅಂದರೆ ಜಿಯೋ ಅಂತ ಇಡೀ ಆಸ್ಥಾನನೇ ತಲೆ ಬೊಗ್ಗಿಸ್ತಿಂತ ಎಂಥ ಒಂದು ಟಿವಿ ಇರಬೇಕು ನೋಡ್ರಿ ದುರ್ಯೋಧನನ ಒಂದು ಆಳ್ವಿಕೆ. ಉಸಿರು ಬಿಡ್ತಿರ್ಲಿಲ್ಲಂತೆ. ಒಂದು ರವೆ ಬಿದ್ದರೂ, ಅಕ್ಕಿ ಕಾಳು ಬಿದ್ದರೂ ಕೂಡ ಶಬ್ದ ಕೇಳಿಸ್ತಿತ್ತಂತೆ. ಅಂಥ ಒಂದು ನಿಶ್ಶಬ್ದವಾಗಿರತಕ್ಕಂಥ ವಾತಾವರಣ ದುರ್ಯೋಧನನ ಒಂದು
ಒಂದು ಕಂಟ್ರೋಲ್ ಹೆಂಗಿತ್ತು ಆ ಸೈನ್ಯದ ಮೇಲೆ ಅಂತಕ್ಕಂಥದ್ದನ್ನು ಅವನ ಒಂದು ಆಳ್ವಿಕೆ ಯಾವ ರೀತಿ ಇತ್ತು ಅನ್ನೋದನ್ನು ನಾವಿಲ್ಲಿ ನೋಡಬೇಕು. ವರ ತ್ರಿಗರ್ತರು ನೆರೆದು ಜಿಯಾ ಎನ್ನುತ್ತಿರಲು, ತ್ರಿಗರ್ತರಿದ್ರಲ್ಲ 60,000 ಜನ. ಜಿಯಾ ಏನಪ್ಪಣೆ, ಯಾವನ್ನೇನು ಮಾಡಬೇಕು ಅಂತ ನೀವು ಹೇಳಿದರೆ ಒಂದೇ ಕ್ಷಣಕ್ಕೆ ಅವನು ಭಸ್ಮ ಮಾಡಿ ಬರ್ತೀವಿ, ಹೇಳ್ರಿ ಏನಪ್ಪಣೆ ಅಂತ ಕೇಳ್ತಿದಾರಂಥವರೆಲ್ಲ. ಕೋಮಲಿಕೆಯರು ಚಾಮರ ಬೀಸಲು ಒಂದು ಕಡೆ ಆ ಕಡೆ ಈ ಕಡೆ ಚಾಮರ ಬೀಸ್ತಾ ಇದ್ರೆ, ಭೂಪ ಮೆರೆದನು ಸಿಂಹಪೀಠದಲ್ಲಿ. ಇಂಥ ಮಹಾಚಕ್ರವರ್ತಿಯಾಗಿರತಕ್ಕಂಥ, ಮಹಾಪ್ರಚಂಡನಾಗಿರತಕ್ಕಂಥ, ಛಲರಂಕಬಲ್ಲನಾಗಿರತಕ್ಕಂಥ ದುರ್ಯೋಧನ ಆ ಸಿಂಹಪೀಠದಲ್ಲಿ ಮೆರಿತಾ ಇದ್ದನಂತೆ. ಇನ್ನೂ ವರ್ಣಿಸ್ತಾ ಇದ್ದಾನೆ ಕುಮಾರವ್ಯಾಸ. ಆವದೇಶಿ ಇದಾವ ವಿಸ್ತರವಾವದೇಶದ ಸಿರಿಯ ಸಡಗರ ಇದಾವ ಪರಿಯ ವಿಳಾಸ ಆವ ವಿದಾಯಿತಾನೆನಲು. ಹಾವು ಹಳವಿಗೆಯಾದ ರಾಯನು ರಾವಣಾರಿಯ ಕಾಣಿಕೆಗೆ ಬಲು ಟಿವಿಯನ್ನು ತೋರಿದನು ಸಾರುವ ಭಟ್ಟರೋಳಿಯಲಿ. ಬರ್ತಾ ಇರತಕ್ಕಂಥ ರಾವಣಾರಿ ಆಗಿರ್ತಕ್ಕಂಥ ಕೃಷ್ಣ ಪರಮಾತ್ಮನ ಬರಿಗೋಸ್ಕರ ಅವನು ಕಾಯ್ತಾ ಇದ್ದಾನಂತೆ. ಬರಲಿ, ಚಾಲೆಂಜ್ ಮಾಡಿದ್ದೀನಿ, ನೋಡೋಣ ಅವನು ಗೆಲ್ತಾನೋ ನಾನು ಗೆಲ್ತೀನೋ. ಬಿಡ್ಲಿ ಉಸಿರಲ್ಲಿ ಬಂದವನು, ನೋಡೋಣ ಈ ಆಸ್ಥಾನದಲ್ಲಿ. ಅದಕ್ಕೆ ಅಲ್ಲಿ ಇದ್ದೋರು ಅನ್ಕಂತಾರಂತೆ, ಆವದೇಶಿ ಇದಾವ ವಿಸ್ತರ ಆವದೇಶದ ಸಿರಿಯ ಸಡಗರ ಆವ ಪರಿಯ ವಿಳಾಸವಾವ ವಿಡಾಯಿತಾನೆನಲು. ಇದು ಎಂಥದ್ದಪ್ಪ ಆಸ್ಥಾನ ರಚನೆ, ಇದೆಂಥದ್ದಪ್ಪ ಇವನು ರೆಡಿಯಾಗಿರೋದು. ಆ ಸಚರಾಚರ ಜಗತ್ಪತಿ ಬರ್ತಾ ಇದ್ದಾನಲ್ಲಪ್ಪ, 14 ಲೋಕಕ್ಕೂ ಒಡೆಯ ಅಂತ ಇವನಿಗೇನು ಗೊತ್ತಿಲ್ಲೇನಪ್ಪ. ಪರಮಾತ್ಮ ಅನ್ನೋದು ಇವನಿಗೆ ಅರಿವಿಲ್ಲವೇ? ಆ ರಾಕ್ಷಸಿ ಪ್ರವೃತ್ತಿ ಅವನನ್ನು ಯಾವ ರೀತಿ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು, ಅಹಂಕಾರ ಇದ್ದರೆ ಅದು ಯಾವ ರೀತಿ ಪರಮಾತ್ಮ ಅಹಂಕಾರವನ್ನು ಮುರಿತಾನೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ. ನಾವು ಕೂಡ ಅಹಂಕಾರವನ್ನು ತೋರಿಸ್ತೀವಿ, ಕಣ್ಣು ನೆತ್ತಿಗೋಗಿರ್ತವೆ, ಬಾಯಿಗೆ ಬಂದಂಗೆ ಮಾತಾಡ್ತೀವಿ. ಈಗ ದುರ್ಯೋಧನ ಅದನ್ನೇ ಮಾಡ್ತಿರೋದು. ನನ್ನ ಸಮಾನಿಲ್ಲ, ನಾನು ಹಂಗೆ ನಾನು ಹಿಂಗೆ ಅಂತ ಮಾಡ್ತಿದ್ದಾನಲ್ಲ, ಒಂದು ಕ್ಷಣಕ್ಕೆ ಏನಾಗುತ್ತೆ ಅಂತಕ್ಕಂಥದ್ದನ್ನು ನಾವು ಮುಂದೆ ನೋಡಬೇಕು ಅನ್ನೋದನ್ನು ನೋಡ್ರಿ. ಹಾವು ಹಳವಿಗೆಯಾದರಾಯನು ರಾವಣಾರಿಯ ಕಾಣಿಕೆಗೆ ಬಲು ಟಿವಿಯನ್ನು ತೋರಿದನು ಸಾರುವ ಭಟ್ಟರೋಳಿಯಲಿ. ಇಂದಿನ ಜನ್ಮದಲ್ಲಿ ರಾವಣಾಸುರನ್ನ ಸಂಹಾರ ಮಾಡಿರ್ತಕ್ಕಂಥ ಶ್ರೀರಾಮನೇ ಕೃಷ್ಣನಾಗಿ ಬರ್ತಾ ಇರತಕ್ಕಂಥದ್ದನ್ನು ಅವನು ಕಾಯ್ತಾ ಇದ್ದಾನಂತೆ. ಹಿಂದಿನ ಜನ್ಮದಲ್ಲಿ ಇವನು ಕೂಡ ಇದ್ದ, ರಾವಣ ಕುಂಭಕರ್ಣ ಅಂತ. ಈ ಕಾಲದಲ್ಲಿ ಹೆಚ್ಚು ಕಮ್ಮಿ ಅಂದರೆ ಶಿಶುಪಾಲದಂಥ ವಕ್ರ ಬೇರೆ, ಇವನು ಕಲಿಯ ಅಂಶವನ್ನು ಹೊಂದಿರತಕ್ಕಂಥವನು ದುರ್ಯೋಧನ. ಮುಂದೆ ಕಲಿಯಾಗಿ ಹುಟ್ಟತಕ್ಕಂಥವನು ದುರ್ಯೋಧನ ಅಂತ ಹೇಳಿದ್ದಾರೆ. ಆ ಒಂದು ಅಸುರರ ಒಂದು ಸ್ವಭಾವವನ್ನು ಹೊಂದಿರತಕ್ಕಂಥ ದುರ್ಯೋಧನ ಕಾಯ್ತಾ ಇದ್ದಾನಂತೆ ಪರಮಾತ್ಮನ ಒಂದು ಬರುವಿಕೆಗೆ. ಹೇಳಿದಂತಲೇ ಅಂದ ತಕ್ಷಣ ಎಲ್ಲ ಒಂದು 10 ಜನ ಎದ್ದು ನಿಂತ್ಕೊಂಡು ತಲೆ ಬಗ್ಗಿಸ್ಲೇ, ಬರಲಿ ಕರೆ ಕೈ ತವದ ಶಿಕ್ಷಾ ಗುರುವನೆನುತ ಅವನೀಶ ದೂತರ ಹರಿಯ ಬಿಟ್ಟನು ಹರಿಯ ನಿಲಯಕ್ಕೆ ಹರಿಯ ವೇಗದಲ್ಲಿ. ಇದಾನೆಲಕ್ಕ ಅವನು ಎದ್ರೆ ಯಾರೋ ಒಬ್ಬರು ಬಂದ್ರೆ, ಬಾ ಏನು ಸ್ವಾಮಿ, ಕರ್ಕೊಂಬೋಗ ಕೈ ತವದ ಶಿಕ್ಷಾ ಗುರುವ ತಾರಾ ತಿಗಡಿಗಳಿಗೆಲ್ಲ ಗುರುವಾಗಿರ್ತಕ್ಕಂಥ ಅವನು ಬಂದಿದ್ದಾನಂತೆ. ಅವನ ಹೆಸರು ಕೂಡ ಹೇಳ್ತೀನಿ, ಕೃಷ್ಣ ಅಂತ. ಏನೋ ನಿನ್ನೆನೆ ಬರ್ತೀನಿ ಅನ್ನಂತೆ, ಬೇಡ ಅಂತ ನಾನು ಹೇಳಿದ್ದೀನಿ, ಕರ್ಕೊಂಬೋಗ, ಕರಿ ಹೋಗು, ದುರ್ಯೋಧನ ಕರೀದ ಇದ್ದಾನೆ ಅಂತ ಹೇಳೋಗ. ಚರರು ಹರಿ ತಂದು ಹರಿಯ ಬಿಟ್ಟನು, ಅವ್ರನ್ನ ಕಳಿಸಿದಂತೆ ಹರಿಯ ನಿಲಯಕ್ಕೆ, ಹರಿ ಇರತಕ್ಕಂಥ ನಿಲಯಕ್ಕೆ, ಪರಮಾತ್ಮನ ಇರತಕ್ಕಂಥ ನಿಲಯ, ವೀರನ ಮನೆಗೆ ಹರಿಯ ವೇಗದಲ್ಲಿ, ವಾಯುವೇಗದಿಂದ ಬಂದ್ರಂಥವರು. ಚರರು ಹರಿ ತಂದು ಅವರು ಬಂದ್ರಂತೆ ಅಸುರ ರಿಪುವಿನ ಚರಣದಲ್ಲಿ ಮೈ ಇಕ್ಕಿ ನೊಸಲಲಿ ಕರಪುಟಾಂಜಲಿ ಮೆರವುತಿರೆ ಭಿನ್ನಹವ ಮಾಡಿದರು. ಅವರು ಓಡಿ ಬಂದುಬಿಟ್ಟು ಪರಮಾತ್ಮನಿಗೆ ಉದ್ದಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ದಾರೆ. ಭಗವಂತ ಬರ್ತಾ ಇದ್ದಾನಪ್ಪ, ಅವನು ಹೇಳಿದಾನಪ್ಪ ನೀನು ಬಾ ಅಂತ. ದೇವರ ಸಮಯವೇನೇ, ಅವರಿಗೆ ಬಂದಿರತಕ್ಕಂಥ ದೂತರಿಗೆ ಪರಮಾತ್ಮನೂ ದೇವರೇ, ರಾಜಾ ಪ್ರತ್ಯಕ್ಷ ದೇವತಾ ದುರ್ಯೋಧನನೂ ದೇವರೇ ನಿಮ್ಮ ಹತ್ರ ನಾವು ಬಂದಿದ್ದೀವಿ, ನಮ್ಮ ದೇವರಿಗೆ ಈಗ ಸಮಯನಂತೆ. ದೇವರ ಸಮಯವೇನೆ ರಾಜೀವನಾಭನು ಮುಗುಳು ನಗೆಯಲಿ ಭಾವನವರಟ್ಟಿದರೆ ಹರ ಹರ ಭಯವು ನಡೆ ಎನ್ನುತ್ತ. ಏನು ನಮ್ಮ ಭಾವ ದುರ್ಯೋಧನ ಬರಬೇಕು ಅಂತ ಹೇಳಿದರೆ ನಮ್ಮ ಭಾವನವರು, ಹಾಗಾದರೆ ಅಲ್ಲಿ ಬರ್ತೀನಿ ನಡಿ ಹೋಗೋಣ, ಬರ್ತೀನಿ ಅಂತ ಹೇಳಿ ನಡಿ.
ರಾವಣನ ಪರಿನೆಲಸಿತವನಲಿ ಸಾವಿಗಂಜುವನಲ್ಲ ಕಳನು ಯಾವಿದನು ನಮ್ಮ ಕುತಿಕೊಳ್ಳದು ವಿದುರ ಕೇಳಿಂದ ಪಕ್ಕದಾಗ ವಿದುರ ಇದ್ದ. ವಿದುರ, ರಾವಣಾಸುರನ ಸ್ವಭಾವ ಇವನಿಗಿರೋದ್ರಿಂದ ಒದ್ದೇ ತಗಬೇಕೇನೋ ಅನಿಸುತ್ತೆ ಅವ್ರ ಭಾಗವನ್ನು, ನೋಡ್ತೀನಿ ಅಲ್ಲಿಗೆ ಹೋಗಿ ಬರ್ತೀನಿ, ನೀನೂ ಬಾ ಅಂತ ಹೇಳಿ ಅವನನ್ನು ಕರೆತು ಹೊರಟಿದ್ದಾನೆ ಅಂತಕ್ಕಂಥ ಒಂದು ಸಂಧಿ. ಮುಂದೆ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.